ಓಕೆ, ದಾವಣಗೆರೆಯಲ್ಲಿ ಇವತ್ತು ವಿಶೇಷವಾದ ಒಂದು ಕಾಲೇಜ್ಗೆ ನಾನು ವಿಸಿಟ್ ಮಾಡಿದ್ದೇನೆ. ಸೊ ಇಲ್ಲಿ ಯುಬಿಲಿಟಿ ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿಗಳು ಒಂದು ಬ್ಯೂಟಿಫುಲ್ ಎತ್ನಿಕ್ ಡೇನ ಆಚರಿಸ್ತಾ ಇದ್ದಾರೆ. ಸೊ ಆ ಒಂದು ಜಲಕ್ ಹೇಗಿದೆ, ಸೊ ವಿದ್ಯಾರ್ಥಿಗಳು ಏನೆಲ್ಲ ಹೇಳ್ತಾರೆ, ಸೊ ಆ ಒಂದು ಜಲಕ್ ಹೇಗಿದೆ, ಸೊ ವಿದ್ಯಾರ್ಥಿಗಳು ವಿಭಿನ್ನವಾಗಿ ವೇಷಭೂಷಣಗಳನ್ನು ಧರಿಸ್ಕೊಂಡಿದ್ದಾರೆ. ಬನ್ನಿ ಆ ಒಂದು ಜಲಕ್ ಹೇಗಿದೆ ಅನ್ನೋದನ್ನ ತೋರಿಸ್ತೀನಿ. ಸೊ ಇಲ್ಲಿ ವಿಭಿನ್ನವಾಗಿ ಒಂದು ಯಾವ ಸ್ಟೈಲ್ ಹಾಕೊಂಡಿದ್ದಾರೆ ನೀವು? ದುರ್ಯೋಧನ. ಸೊ ಕಾನ್ಸೆಪ್ಟ್ ಇತ್ತ ಇವತ್ತು ಏನು? ಹೌದು, ಇವತ್ತು ನಮಗೆ ಮೈಥಾಲಜಿ ಕಾನ್ಸೆಪ್ಟ್ ಕೊಟ್ಟಿದ್ರು. ಸೊ ಅದಕ್ಕೆ ನಾವು ಮಹಾಭಾರತನ ರೆಪ್ರೆಸೆಂಟ್ ಮಾಡ್ಬೇಕಂತಿತ್ತು. ನಾವು ಕನ್ನಡ ಕುರುಕ್ಷೇತ್ರ ಫಿಲ್ಮ್ನ ಅದೇ ಮಾದೇ ಇಟ್ಕೊಂಡು ಇದನ್ನ ಪ್ರೆಸೆಂಟ್ ಮಾಡಿದ್ವಿ. ಸೊ ಅದಕ್ಕೆ ನಾವು ಒಂದು ವೀಕ್ ಇದ್ದ 20 ಮಿನಿಟ್ಸ್ ಮಾಡಬೇಕಿತ್ತು. ಸೊ ಒಂದು ವೀಕ್ ಇದ್ದ ಪ್ರಾಕ್ಟೀಸ್ ಮಾಡಿದ್ದೀವಿ. ಸೊ ಡೈಲಿ ಪ್ರಾಕ್ಟೀಸ್ ಮಾಡಿ ಡೈಲಾಗ್ ಎಲ್ಲ ಚೆನ್ನಾಗಿ ಮಾಡಿದ್ವಿ. ಫಸ್ಟ್ ಪ್ರೈಸ್ ಬಂದಿದೆ ಇವತ್ತು. ನಮಗೆ ತುಂಬ ಖುಷಿ ಆಗ್ತಿದೆ. ಸೊ ನಮಗೆ ಪ್ರಾಕ್ಟೀಸ್ ದುರ್ಯೋಧನ ಅಂದ್ರೆ ಒಂದು ಗೊತ್ತಿರುತ್ತೆ. ಸೊ ಒಂದು ಡೈಲಾಗ್ ಏನಾದ್ರು ಹೇಳ್ತೀರಾ? ಯಾವ್ದು ಹೇಳಿ? ಯಾವ್ದಾದ್ರು ಹೇಳಿ. ಪಾಂಚಾಲಿ ಪಂಚ ಪಲ್ಲಂಗಿನಿ, ಏನು ನಿನ್ನ ದುರ್ಮದ, ಏನು ನಿನ್ನ ದುರಹಂಕಾರ, ನಿನ್ನ ಭಾವ ಎಂಬುದನ್ನು ಮರೆತು ಪರಿಹಾಸ್ಯ ಮಾಡುವೆಯಾ? ಈ ರಾಜಾಧಿರಾಜ ರಾಜ ಗಂಭೀರನನ್ನು ನೋಡಿ ಅಪಹಾಸ್ಯ ಮಾಡುವೆಯಾ? ಆನೆ ಹೋಗಲು ಶ್ವಾನ ಬಗುಳುವುದೆಂದು ಸುಮ್ಮನಿರಲೇ. ಛೇ, ಶಕುನಿ ಮಾಮನ ಮಾತು ಕೇಳಿ ಇಂದ್ರಪ್ರಸ್ಥಕ್ಕೆ ಏಕೆ ಹೋದೆ? ಆ ಮಾಯಾ ಸಭೆಯಲ್ಲಿ ಏಕೆ ಪಾದಸ್ಪರ್ಶವನ್ನು ಮಾಡಿದೆ? ಆ ದುರ್ಮೂರ್ತಕ್ಕೆ ಆ ದುರುಳೆ ಬಂದಳಲ್ಲ, ನನ್ನನ್ನು ನೋಡಿ ಅಪಹಾಸ್ಯ ಮಾಡಿ ನಕ್ಕಳಲ್ಲ. ಥ್ಯಾಂಕ್ ಯು. ಓಕೆ, ದುರ್ಯೋಧನ ಡೈಲಾಗ್ ಪಂಚ್ ಆಗಿತ್ತು, ನೋಡಿದ್ರೆ ಶಾಕ್ ಆಗಬೇಕು, ಆ ಥರ ಡೈಲಾಗ್ ಎಲ್ಲ ಕೊಡ್ತಾವ್ರೆ. ಸೊ ದುರ್ಯೋಧನ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾನೆ. ಸೊ ಅದು ಹಳೇ ಕನ್ನಡ, ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇವತ್ತು ನಮ್ಮ ಜೊತೆಗೆ ನಮ್ಮ ವಾಹಿನಿ ಮುಖಾಂತರ ಪ್ರೆಸೆಂಟೇಷನ್ ಮಾಡಿದ್ದಾನೆ. ಥ್ಯಾಂಕ್ ಯು. ಸೊ ನೀವೇನು ಹೇಳ್ತೀರಾ? ತುಂಬ ಖುಷಿ ಆಗ್ತಿದೆ. ಇದು ನಮ್ಮ ಲಾಸ್ಟ್ ಡೇ, ಫೈನಲ್ ಇಯರಲ್ಲಿ ಇದ್ದೀವಿ. ಲಾಸ್ಟ್ ಡೇ, ಲಾಸ್ಟ್ ಎತ್ನಿಕ್ ತುಂಬ ಎಂಜಾಯ್ ಮಾಡಿದ್ವಿ. ಅದರಲ್ಲೂ ಎಲೆಕ್ಟ್ರಿಕಲ್ಗೆ ಫಸ್ಟ್ ಪ್ರೈಸ್ ಬಂದಿದ್ದು ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಥರ ಇತ್ತು, ಚೆನ್ನಾಗಿತ್ತು, ಗ್ರೇಟ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು. ಸೊ ಬನ್ನಿ ಮತ್ತಷ್ಟು ವಿದ್ಯಾರ್ಥಿಗಳು ಏನೆಲ್ಲ ಹೇಳ್ತಾರೆ ಕೇಳೋಣ. ಬ್ಯೂಟಿಫುಲ್ ಗರ್ಲ್ಸ್ ತುಂಬಾ ಚೆನ್ನಾಗಿ ರಂಗಾದ ಸೀರೆನೇ ಉಟ್ಕೊಂಡು ತುಂಬಾ ಚೆನ್ನಾಗಿ ಕಾಣ್ತಾವ್ರೆ. ಸೊ ಏನೆಲ್ಲ ಹೇಳ್ತಾರೆ ಕೇಳೋಣ. ಸೊ ನಮಸ್ಕಾರ. ನಮಸ್ತೆ ಸರ್, ನಾವು ಫೈನಲ್ ಇಯರ್ ಸ್ಟೂಡೆಂಟ್ಸು. ಎತ್ನಿಕ್ ನಮಗೆ ಲಾಸ್ಟ್ ಮೆಮೊರಿ UBDT ಕಾಲೇಜಲ್ಲಿ. UBDT ಕಾಲೇಜ್ ಅಂದರೆ ನಮಗೆ ಸ್ಪೆಷಲ್ ಎಮೋಷನ್ ಇದೆ. ಥ್ಯಾಂಕ್ ಯು. ಓಕೆ, ನೀವೇನು ಹೇಳ್ತೀರಾ? ಸರ್, ಫಂಕ್ಷನ್ ಅಂತೂ ತುಂಬ ಸಖತ್ತಾಗಿತ್ತು, ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ನೀವು ಅವಾಗಲೇ ನೋಡಿದ್ರ ದುರ್ಯೋಧನ ಪಾಠ, ಅದನ್ನು ಅವರು ಭಾರಿ ಮಸ್ತ್ ಮಾಡಿದರು, ಎಲ್ಲ ಫುಲ್ ಚೆನ್ನಾಗಿತ್ತು ಸರ್.
ಇದ್ದಾರೆ. ತುಂಬಾ ಚೆನ್ನಾಗಿ ನಮ್ಮ ಗರ್ಲ್ಸ್ ವಿಭಿನ್ನವಾಗಿ ಕಾಣ್ತಾ ಇದ್ದಾರೆ. ಸೊ ಇಲ್ಲಿ ಒಂಥರ ಮದುವೆ ಮನೆನೇ ಇಲ್ಲಿ ಕಾಣ್ತಾ ಇದೆ ಅನ್ನೋ ಕಾಣ್ತಾ ಇದ್ದಾರೆ. ಸೊ ಅಷ್ಟು ಸುಂದರವಾಗಿ ರೆಡಿಯಾಗಿ ಬಂದಿದ್ದಾರೆ. ಸೊ ಏನೆಲ್ಲ ಹೇಳ್ತಾರೆ ಕೇಳೋಣ. ಸೊ ನಿಮ್ಮ ಹೆಸರು? ರೇವತಿ. ಏನ್ ಅನ್ಸ್ತಾ ಇದೆ ಇವತ್ತು? ತುಂಬಾ ಖುಷಿ ಆಗ್ತಿದೆ ಎಲ್ಲ ನೋಡಿ. ಎಲ್ಲರೂ ಟ್ರೆಡಿಷನಲ್ ಆಗಿ ಬಂದಿದ್ದಾರೆ. ಸೊ ತುಂಬಾ ಖುಷಿ ಆಗುತ್ತೆ ಈ ವಾತಾವರಣ ನೋಡೋಕೆ. ಓಕೆ, ನೀವೇನ್ ಹೇಳ್ತೀರಾ? ಖುಷಿ ಆಗುತ್ತೆ. ಸೊ ಮಾತೇ ಬರ್ತಿಲ್ಲ. ಸೊ ಇನ್ನು ಸ್ವಲ್ಪ ಅಲ್ಲಿ ಏನ್ ಹೇಳ್ತಾರೆ ಕೇಳೋಣ. ಸೊ ನೀವೇನ್ ಹೇಳ್ತೀರಾ? ತುಂಬ ಖುಷಿ ಆಗ್ತಿದೆ. ಬೇರೆ ಎಕ್ಸ್ಪೀರಿಯನ್ಸ್ ಎಲ್ಲರೂ ಟ್ರೆಡಿಷ್ನಲ್ ಆಗಿ ನೋಡೋದು ಆ್ಯಂಡ್ ತುಂಬ ಥೀಮಿಂದ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಮೈಥಾಲಜಿ ಅದೊಂದು ಚೆನ್ನಾಗಾಯಿತು. ತುಂಬ ಖುಷಿ ಆಗ್ತಿದೆ. ಓಕೆ, ಸೊ ಇಲ್ಲಿ ಇವಾಗಲೇ ಬಂದ್ಬಿಟ್ಟು ಬೇಜಾನ್ ಖುಷಿ ಪಡ್ತಾ ಇದ್ದಾರೆ. ಸೊ ಏನ್ ಹೇಳ್ತೀರಾ? ಏನ್ ಹೇಳ್ಬೇಕು? ಎತ್ನಿಕ್ ಡೇ ಹೆಂಗೆ ಆಚರಿಸ್ತಾ ಇದ್ದೀರಾ? ಎಥ್ನಿಕ್ ಡೇ ಇಸ್ ಗೋಯಿಂಗ್ ರಿಯಲಿ ವೆಲ್. ಆಮೇಲೆ ವೈಬ್ಸ್ ಚೆನ್ನಾಗಿದೆ. ನಾವು ಫೈನಲ್ ಇಯರ್ ಸ್ಟೂಡೆಂಟ್ಸ್. ಆಸ್ ಅ ಫೈನಲ್ ಇಯರ್ ಸ್ಟೂಡೆಂಟ್ಸ್ ನಮಗೆ ಲಾಸ್ಟ್ ಮೆಮೊರಿ. ಸೊ ವಿ ಆರ್ ಎಂಜಾಯಿಂಗ್ ಅ ಲಾಟ್. ಅನಿಸ್ತಾ ಇಲ್ವಾ ನಿಮ್ಗೆ? ಬೇಜಾರಾಗ್ತಿಲ್ವಾ ನಿಮ್ಗೆ? ಸೊ ನಾವ್ ಇನ್ನೇನು ಮುಗಿಸ್ಕೊಂಡು ಹೋಗ್ತಾ ಇದೀವಿ ಫೈನಲ್ ಇಯರ್. ಸೊ ಏನೋ ಒಂಥರ ಫೀಲ್ ಎಲ್ಲ ಮರ್ತೋಗ್ತಾರೆ. ಸೊ ಈ ಒಂದು ಮೂಮೆಂಟ್ ಇರುತ್ತೆ. ಸೊ ನಿಮ್ಗೆ ಏನ್ ಅನಿಸ್ತಾ ಇದೆ? ಮೆಮೊರೀಸ್ ಮಾಡ್ಕೊಂಡ್ರೆ ನಮ್ಗೆ ಮುಂದೆ ಲೈಕ್ ಈ ಲೈಫ್ನ ಮತ್ತೆ ನೆನ್ಸ್ಕೊಂಡಾಗ ಖುಷಿ ಆಗುತ್ತೆ. ಸೊ ನಾವು ವಿ ಆರ್ ಮೇಕಿಂಗ್ ಮೆಮೊರೀಸ್. ಮೋಸ್ಟ್ ಪ್ರಾಬಬಲಿ ಹೋಗೋ ಟೈಮಲ್ಲಿ ಬೇಜಾರಾಗ್ಬೋದು ಅನ್ಸುತ್ತೆ. ಸೊ ನಿಮ್ಗೆ ಈ ನೆನಪಿರೋ ಮೆಮೊರಿ ಯಾವುದು? ಐ ಥಿಂಕ್ ಚೈತ್ರ ಚಾಂಪಿಯನ್ಶಿಪ್ ಅಂತ. ಈ ಸಲ ನಾವು ಮೋಸ್ಟ್ ಆಫ್ ದಿ ಪ್ರೈಸಸ್ ನಾವೇ E&I ಬ್ರಾಂಚ್ ಗೆದ್ದಿದ್ದೀವಿ. ಯಾರು ಫ್ಯಾನ್? RCB ಫ್ಯಾನ್ಸ್? ಈ ಸಲ ಅಲ್ಲ, ಮುಂದಿನ ಸತಿನೂ ನಿಮ್ದೆ. ಓಕೆ, ನಮ್ಮ ಬಾಯ್ಸ್ ತುಂಬಾ ಚೆನ್ನಾಗಿ ರೆಡಿ ಆಗವ್ರೆ. ಸೊ ಏನೆಲ್ಲ ಹೇಳ್ತಾರೆ? ಒಟ್ಟಲ್ಲಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರೆ. ಬನ್ನಿ ನಮ್ಮ ಬಾಯ್ಸ್ ನ ಮಾತಾಡ್ಸೋಣ. UBDT ಕಾಲೇಜ್ ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ರೆಡಿ ಆಗಿ ಬಂದಿದ್ದಾರೆ. ಸೊ ಏನೆಲ್ಲ ಹೇಳ್ತಾರೆ? ಸೊ ಎತ್ನಿಕ್ ಡೇ ಬಗ್ಗೆ ಏನೆಲ್ಲ ಹೇಳ್ತಾರೆ ಕೇಳೋಣ ಬನ್ನಿ. ಹಾಯ್ ಸರ್, ನಮ್ಮ ಹೆಸರು ಪ್ರವೀಣ್ ಅಂತ. ಏನು ಓದ್ತಾ ಇದ್ರಲ್ಲಿ? ನಾವು BA ಮಾಡ್ತಾ ಇದ್ದೀವಿ ಫೈನಲ್ ಇಯರ್. ಹೇಗೆ ಅನಿಸ್ತಾ ಇದೆ ಎತ್ನಿಕ್ ಡೇ? ತುಂಬಾ ಚೆನ್ನಾಗಿದೆ ಸರ್, ನೋಡಕ್ ಕಾಣಿಸಲ್ತಾ ಇಲ್ಲ. ಮುಂದೆ ನಮ್ಮ ಫ್ರೆಂಡ್ ಮಾತಾಡ್ತಾರೆ. ಗಿಚ್ಚಿಗೋರು ಇದು ಗೌರ್ಮೆಂಟ್ ಕಾಲೇಜು. ನಾವು ಬಡವ್ರ ಮಕ್ಕಳು. ಏನೋ ನಮಗೆ ಇದು ಫಂಕ್ಷನ್ ಒಂಥರ ದೊಡ್ಡ ಹಬ್ಬ ಇದ್ದಂಗೆ. ಇದನ್ನ ಎಂಜಾಯ್ ಮಾಡಕ್ ಬಂದಿರ್ತೀವಿ. ಸೊ ಅಷ್ಟೇ. ಖುಷಿ ಆಯ್ತಾ? ಖುಷಿ ಆಯ್ತಾ? ಓಕೆ, ಸೊ ಯಾವ ಪ್ರೈವೇಟ್ ಕಾಲೇಜ್ ಕಮ್ಮಿ ಇಲ್ಲ ಸರ್. ಹಂಗೆ ನಮ್ಮ ಗೌರ್ಮೆಂಟ್ ಕಾಲೇಜಲ್ಲಿ ಎಲ್ಲಾ ಫಂಕ್ಷನ್ಸ್ ಗ್ರಾಂಡ್, ಒಂದು ಫಂಕ್ಷನ್ ಬಿಡ್ದಂಗೆ ಎಲ್ಲಾ ಫಂಕ್ಷನ್ ಗ್ರಾಂಡ್ ನಡೆಸ್ಕೊಡ್ತಿದ್ದಾರೆ ಸರ್. ತುಂಬಾ ಖುಷಿ ಆಗ್ತಿದೆ. ಓಕೆ, ನೀವೇನ್ ಹೇಳ್ತೀರಾ ಸರ್? ನೀವೇನ್ ಹೇಳ್ತೀರಾ? ಹುಡುಗಿಯರ್ ಮಾತ್ರ ನೋಡಕ್ ಇಚ್ಚಿ ಸರ್. ಓಕೆ, ಸೊ ತುಂಬಾ ಚೆನ್ನಾಗಿ ಕಾಣ್ತವ್ರೆ ಅಂತ ಎಲ್ಲ ಹೇಳ್ತವ್ರೆ. ಸೊ ಗೌರ್ಮೆಂಟ್ ಕಾಲೇಜ್ ಯಾವ ಪ್ರೈವೇಟ್ ಕಾಲೇಜ್ಗೆ ಏನು ಕಮ್ಮಿ ಇಲ್ಲ. ಸೊ ಇಲ್ಲಿ ಎಲ್ಲ ತರದ ಸ್ಪೆಸಿಲಿಟಿ ಕೊಡ್ತಾರೆ. ತುಂಬಾ ಚೆನ್ನಾಗಿದೆ. ಸೊ ನಾವು ಬಡವರಾದ್ರೂ ಕೂಡ ನೋಡೋಕೆ ಕಣ್ ಸಾಲದು ಅಷ್ಟು ಚೆನ್ನಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಿದೆ ಅಂತ ಕೂಡ ವಿದ್ಯಾರ್ಥಿಗಳು ತಿಳಿಸ್ತಾ ಇದ್ದಾರೆ. ಬನ್ನಿ ಮತ್ತಷ್ಟು ವಿದ್ಯಾರ್ಥಿಗಳು ಏನೆಲ್ಲ ಹೇಳ್ತಾರೆ ಕೇಳೋಣ. ಬನ್ನಿ, ನಮ್ಮ ಜೊತೆಗೆ ಬ್ಯೂಟಿಫುಲ್ ಆದ ಗರ್ಲ್ಸ್ ಕಾಣ್ತಾ ಇದಾರೆ. ಸೊ ಮಾತಾಡ್ಸೋಣ. ಸೊ ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿ ಅನಿಸ್ತಾ ಸೊ ನಿಮ್ಗೆ ಏನ್ ಸ್ಟೈಲ್ ಇವತ್ತು? ರೆಟ್ರೋ ಥೀಮ್ ಏನ್ ಅನಿಸ್ತಾ ಇದೆ ಎತ್ನಿಕ್ ಡೇ ಬಗ್ಗೆ? ಸ್ಪೆಷಲ್ ಆಗಿ ಫೀಲ್ ಆಗ್ತಿದೆ. ಚೆನ್ನಾಗಿ ಅನಿಸ್ತಿದೆ. ಖುಷಿ ಆಯ್ತು. ಸೊ ನೀವು ಒಂಥರ ನೋಡಕ್ಕೆ ಒಂಥರ ಹಳೆ ಹೀರೋಯಿನ್ ತರ ಕಾಣ್ತಾ ಇದ್ರ? ರೆಟ್ರೋ ಥೀಮ್ ಕಲ್ಪನಾ ಸೊ ಕಲ್ಪನೆ ಒಂಥರನೇ ಒಂಥರ ಕಾಣ್ತಾ ಇದ್ರೆ ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಪರ್ಟಿಕ್ಯುಲರ್ ಥೀಮ್ ಕೊಟ್ಟಿದ್ದಾರೆ. ಚೆನ್ನಾಗಿ ಫೀಲ್ ಆಗ್ತಿದೆ. ಸ್ಪೆಷಲ್ ಆಗಿ ಏನ್ಶಿಯಂಟ್ ಮೂವಿ ಟೈಪ್ ನಾವು ಏನಾದ್ರು ರೆಪ್ರೆಸೆಂಟ್ ಮಾಡ್ಬೋದು. ಥ್ಯಾಂಕ್ ಯು. ಏನ್ ಹೇಳ್ತಾ ಇದ್ರ? ಸಿವಿಲ್ ಥರ್ಡ್ ಇಯರ್. ಹೇಗೆ ಅನಿಸ್ತಾ ಇದೆ? ಸ್ಟಡಿ ಫೈನಲ್ ಇಯರ್, ಥರ್ಡ್ ಇಯರ್. ಓಕೆ, ಏನ್ ಅನಿಸ್ತಾ ಇದೆ? ಖುಷಿ ಆಯ್ತು. ಥ್ಯಾಂಕ್ ಯು ಮ್ಯಾಮ್. ಬನ್ನಿ, ಕಲಿಯುಗದ ಕೃಷ್ಣ ಮತ್ತು ದುರ್ಯೋಧನ ಮತ್ತು ಅರ್ಜುನ ಅವ್ರು ಬಂದಿದ್ದಾರೆ. ಸೊ ಏನೆಲ್ಲ ಹೇಳ್ತಾರೆ? ಸೊ ಎತ್ನಿಕ್ ಡೇ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದಾರೆ. ನೀವು ನೋಡ್ತಾ ಇದ್ದೀರಾ, ನಮ್ಮ ಕ್ಯಾಮ್ರಾದ ಕಣ್ಣಿಗೆ ಕಾಣ್ತಾ ಇದಾರೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದಾರೆ. ಬನ್ನಿ ಮಾತಾಡ್ಸೋಣ. ಸೊ ಏನ್ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ. ಇವತ್ತು ಒಂದು ನಮ್ಮ ಧರ್ಮ. ನೀವ್ ಏನ್ ಪಾತ್ರ ಹಾಕೊಂಡಿದ್ದೀರಾ? ಅರ್ಜುನನ್ ಪಾತ್ರ. ಸೊ ಅರ್ಜುನನ್ ಪಾತ್ರ ಹಾಕೊಂಡಿದ್ರೆ ಏನ್ ಅನಿಸ್ತಾ ಇದೆ? ಮಹಾನಾಯಕ ಅರ್ಜುನನ್ ಪಾತ್ರ ಹಾಕೊಂಡೆ ನನಗೆ ತುಂಬಾನೇ ಹೆಮ್ಮೆ ಆಗ್ತಿದೆ. ಇವತ್ತೊಂದಿನ ಇಷ್ಟು ದಿನ ಕಾಲೇಜಲ್ಲಿ ಇಷ್ಟು ಟೆನ್ಷನ್ ಇದ್ದಿದ್ದೆಲ್ಲ ಇವತ್ತೊಂದಿನ ಎಲ್ಲ ರಿಲೀಫ್ ಆಗಿದೆ. ಓಕೆ, ಸೊ ನೀವೇನ್ ಮಹಾಭಾರತಕ್ಕೆ ಸೂತ್ರಧಾರಿನೇ ಕೃಷ್ಣ ಪಾತ್ರ ಹಾಕೊಂಡಿರೋ ತುಂಬಾ ಖುಷಿ ಆಗ್ತಾ ಇದೆ. ಎತ್ನಿಕ್ ಡೇ ವರ್ಷದಲ್ಲಿ ಒಂದೇ ಸಲ ಮಾಡೋದು. ಅವತ್ತೇ ಫುಲ್ ಮಿಂಚ್ಕೊಳ್ಳೋಣ ಅಂತ. ಓಕೆ, ಎಲ್ಲಿ ಕೃಷ್ಣನ್ಗೆ ತುಂಬಾ ರಾಧೆಗಳು ಗೋಪಿಗೆಯರು ಇದ್ದಾರೆ. ಸೊ ನಿಮ್ಗೆ ಎಷ್ಟು ಜನ ಇಲ್ಲಿದ್ದಾರೆ? ಸದ್ಯಕ್ಕೆ ಹುಡುಕ್ತಾ ಇದೀವಿ, ಸಿಗೋ ತನಕ. ಓಕೆ, ಕೃಷ್ಣನ್ಗೆ ಇದುವರೆಗೂ ಯಾರು ಸಿಕ್ಕಿಲ್ಲ ಅಂತ ಹುಡುಕ್ತಾ ಇದಾರೆ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಒಂದು ಎತ್ನಿಕ್ ಡೇನ ತುಂಬಾ ಚೆನ್ನಾಗಿ ಸಂಭ್ರಮಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಮತ್ತಷ್ಟು ವಿದ್ಯಾರ್ಥಿಗಳು ಏನೆಲ್ಲ ಹೇಳ್ತಾರೆ, ಸೊ ಯಾವ ರೀತಿ ಒಂದು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಕೇಳೋಣ.
ವಿದ್ಯಾರ್ಥಿಗಳು ಇಷ್ಟೊಂದು ಕಲರುವ ಒಂದು ಹಬ್ಬದ ಥರ ವಾತಾವರಣ ಇದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್, ನಮ್ಮ ಕಾಲೇಜು ಇತಿಹಾಸ ವೈಭವವನ್ನು ಹೊಂದಿರುತ್ತದೆ. ಯಾಕೆಂದರೆ ಹಿಂದಿನ ದಿನಗಳಲ್ಲಿ ವಸಂತ ಮಾಸದಲ್ಲಿ ಈ ಚೈತ್ರ ಮಾಸವನ್ನು ನಾವು ಆಚರಿಸ್ತಾ ಇದ್ವಿ. ಅದೇ ರೀತಿ ಈ ಸರಿ ಒಂದು ಸೆಮಿಸ್ಟರ್ಗಳು ಬಿಟ್ಟು ಸ್ಟಾರ್ಟ್ ಆದ ಕೋವಿಡಿಂದ ಸ್ವಲ್ಪ ಲೇಟ್ ಆಯಿತು. ಹುಡುಗರ ಒಂದು ಎಂಕರೇಜ್ಮೆಂಟ್ ಅಂದರೆ ಅವರ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಳ ಭಾಗವಹಿಸಿ ಅವರ ಟ್ಯಾಲೆಂಟ್, ಅವರ ಪ್ರತಿಭೆಗಳನ್ನು ಈ ಮಾದರಿಯಾಗಿ ನಮ್ಮ ಕರ್ನಾಟಕ ದೇಶದಂಥ ಪ್ರಪಂಚದ ತೋರಿಸ್ತಾ ಇನ್ನೊಂದು ದಿನ ಬಂದರೆ, ಅದೇ ರೀತಿ ನಾವು ಸಹ ಇಲ್ಲಿ ಪ್ರಾಚಾರ್ಯರು ಮತ್ತು ನಮ್ಮ ಅಧ್ಯಾಪಕ ವರ್ಗದವರು ಪ್ರತಿಯೊಬ್ಬರವರು ಎಂಕರೇಜ್ಮೆಂಟ್ ಮಾಡಿ ಇರೋ ಒಂದು ಸ್ಥೀಮಿತದಲ್ಲಿ ಈ ಲೆವೆಲಿಗೆ ನಾವು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಥರ ತಗೊಳ್ತೇವೆ. ನಮ್ಮ ವಿಶ್ವದಿಂದ ಬಹಳ ಒತ್ತು ಕೊಟ್ಟು ಇದನ್ನ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಸರ್. ಸರ್, ಬಹುಶಃ ಸಾಕಷ್ಟು ವಿದ್ಯಾರ್ಥಿಗಳಲ್ಲಿ ನಾನು ಫೀಡ್ಬ್ಯಾಕ್ ತೆಗೆದೆ, ನಮ್ಮ ಕಾಲೇಜು ಯಾವ ಪ್ರೈವೇಟ್ ಕಾಲೇಜ್ಗೂ ಏನು ಕಮ್ಮಿ ಇಲ್ಲ, ಆ ಥರ ನಮ್ಮ ಕಾಲೇಜಿನಲ್ಲಿ ಎಲ್ಲ ಕಾರ್ಯಕ್ರಮಗಳು, ಎಲ್ಲ ಎಜುಕೇಷನ್ ಎಲ್ಲವೂ ಅಷ್ಟು ಸೀಮಿತವಾಗಿ ಸುಂದರವಾಗಿದೆ ಅಂತ ವಿದ್ಯಾರ್ಥಿಗಳು ಹೇಳಿದರು. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್, ಈಗ ತಾನೇ ನಮ್ಮ ಹೊಸ ವೈಸ್ ಚಾನ್ಸಲರ್ ಆದ ಕುಲಪತಿಗಳು ಡಾಕ್ಟರ್ ಎಸ್ ವಿದ್ಯಾಶಂಕರ್ ಅವರು ಈ ಕಾಲೇಜಿನ ಅಲ್ಯುಮಿನಿ. ಅವರು ಬಹಳ ಅದ್ಭುತವಾಗಿ ಈಗಾಗಲೇ ಒಂದು ತಿಂಗಳಲ್ಲೇ ನಮ್ಮದು 8 acres ಲ್ಯಾಂಡ್ ಪ್ರೈವೇಟ್ ಫಾರ್ಮಿಗೆ ಹೋಗಿತ್ತು. ಅದನ್ನ ಎಲ್ಲ ತಗೊಂಡು ಎಲ್ಲ ದಾಖಲೆ ಪ್ರಯೋಗ ತಗೊಂಡು ಕೋರ್ಟಲ್ಲಿ ಗೆದ್ದು ಇವತ್ತು ಅದನ್ನು ಕಾಂಪೌಂಡ್ ವಾಲ್ ಹಾಕಿ ಆ 8 acres ನಿಯರ್ಲಿ ಅಬೌಟ್ ಆಫ್ ಒಂದು 200 crores ಗೌರ್ಮೆಂಟಿಗೆ ಪ್ರಾಪರ್ಟಿ ಮಾಡಿ ಯೂನಿವರ್ಸಿಟಿನ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಆಮೇಲೆ ಎಲ್ಲ ಕಾಲೇಜುಗಳಿಗೆ ಹೋಲಿಸಿದರೆ ನಮ್ಮ ಕಾಲೇಜಿನಲ್ಲಿ UG ಅಂದರೆ BE ಮತ್ತು MTech ಡಾಕ್ಟರೇಟ್ ಡಿಗ್ರಿ ಎಲ್ಲ ಕಾಲೇಜುಗಳಿಗಿಂತ ನಮ್ಮ ಕಾಲೇಜಿನಲ್ಲಿ ಅದ್ಭುತವಾಗಿ ನಡೀತಿದೆ. ಕಡಿಮೆ ವೆಚ್ಚದಲ್ಲಿ ಅವರು 1 ಲಕ್ಷ ಫೀಸ್ ಕಟ್ಟೋದ್ರಲ್ಲಿ 1 ಲಕ್ಷ ಇಡೀ 5 ವರ್ಷ ಜೀವನ, 4 ವರ್ಷ ಜೀವನ ಮಾಡಿ ಹೋಗ್ತಾರೆ ಸರ್. ಹಾಗಾಗಿ ಕಾಲೇಜು ಪ್ರಪಂಚದ ಬಹಳ ಪ್ರಸಿದ್ಧಿ ಪಡೆದಿದೆ. ಓಕೆ, ಪ್ರಿನ್ಸಿಪಾಲ್ ಅವರ ಕಾಲೇಜ್ ಬಗ್ಗೆ ಸೊ ಈ ಸಲ ಕಪ್ಪು ನಮ್ದೇ ಅಂತ ಎಲ್ಲ ಬೇಜಾನ್ ಬಿಲ್ಡಪ್ ಕೊಟ್ಟರು, ನೋಡೋಣ ಸೊ ಏನಾಗುತ್ತೆ. ಬಟ್ನಲ್ಲಿ ಇವತ್ತು ಎತ್ನಿಕ್ ಡೇನ ಚಿತ್ರಣ ಮಾಡಾಕಿದ್ರೆ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಇಂಥ ಮತ್ತೊಂದು ವಿಭಿನ್ನವಾದ ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ, ಇದು JKTV ಕನ್ನಡ, ನಿಮ್ಮದೇ ವಾಹಿನಿ.